ಹೋಗಿ. ಓಕೆ, ಎಲ್ರಿಗೂ ನಮಸ್ಕಾರ. ಕೆಲಸ ಬಿಡ್ಲಿ, ಇಷ್ಟೊಂದು ಓಡಿಸಿಡ್ಬೇಕಾದ್ರೆ ಏನು ಮಾಡ್ತೀಯಾ? ನಿನ್ಗೆ ಯಾರು ಕೆಲಸ ರಿಸ್ಕು ರೂಲ್ಸ್ ಜಾಸ್ತಿ ಅಂತಲ್ಲ ಹೇಳಿರೋದು? ಕೆಲಸ ಅಲ್ಲ, ಇಷ್ಟೊಂದು ರೂಲ್ಸ್ ಇವಾಗ ಅದ್ ನೆನ್ಸಿರಕ್ಕೆ ಇಷ್ಟೊಂದು ಮಾತಾಡ್ತಾನೆ ಅಂತಂದ್ರೆ ಏನಕ್ಕೆ ಬೇಕಂತ ಫ್ಯಾಕ್ಟ್ರಿ? ಆಯ್ತು ಬಿಡು. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಏನಂತ? ಇಲ್ಲ ಇಲ್ಲ, ಜೋಕ್ ಅಷ್ಟೇ, ಕಾಮಿಡಿ ಅಷ್ಟೇ, ಯಾರು ಏನು ಅನ್ಕೋಬೇಡಿ. ಏನಂದ್ರೆ ಇವತ್ತು ಅಮ್ಮಂದೇ ಫುಲ್ ಕಿಚನ್ ಅಡಿಗೆ ಎಲ್ಲ. ನಾನೇನು ಮಾಡ್ತಾ ಇಲ್ಲ, ಬಿಕಾಸ್ ನಾನು ಎದ್ದಿದ್ದು ಲೇಟು. ಅಂದ್ಕೊಂಡೈತೈತೆ ನಾವಮ್ಮ. ನೆನೆ ನೈಟ್ ಒರೆಸಿದ್ದಾಯ್ತಾ, ಇವತ್ತು ಬೆಳಗ್ಗೆ ಇದ್ರೆ ಈ ಥರ ಆಗಿದೆ. ಗೊತ್ತಿಲ್ಲ, ಬ್ಯಾಂಕ್ ಹತ್ರ ಹೋಗ್ಬೇಕು, ಸ್ವಲ್ಪ ಕೆಲಸ ಆಯ್ತು ಇವತ್ತು. ಹೊಲ್ ತಗೋಬೇಕಂತೆ ನಮ್ಮಮ್ಮ ಒಂದಷ್ಟು ಶೆಡ್ಯೂಲ್ ಹಾಕೋಬಿಟ್ಟೈತೆ, ಅದೆಲ್ಲ ಫುಲ್ಫಿಲ್ ಮಾಡ್ಬೇಕು ಇವತ್ತು. ಸೊ ಮಾವನ ಕಿತ್ಕೊಬರ್ಬೇಕಂತೆ, ಹೊಲ್ತಕ್ಕೆ ಹೋಗ್ಬೇಕು. ಮೊದಲು ಬ್ಯಾಂಕ್ ಹತ್ರ ಹೋಗಿ ಬಂದು ಆಮೇಲೆ ಹೊಲ್ತಕ್ಕೆ ಹೋಗ್ತೀನಿ ಅಮ್ಮನ ಕರ್ಕೊಂಡು. ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಈ ವ್ಲಾಗ್ ಏನಾದರೂ ಇಷ್ಟ ಆಗುತ್ತೆ ನಿಮಗೆ. ನೆನ್ನೆ ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ, ಟೈಮ್ ಇದ್ದು ಇಂಟ್ರೆಸ್ಟ್ ಇದೆ ಹೋಗಿ ಚೆಕ್ ಮಾಡಿ. ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಎಲ್ಲ ಕೆಲಸನೂ ಅಮ್ಮನೇ ಮಾಡಿತ್ತು. ಅಟ್ಲೀಸ್ಟ್ ಒಂದು ಪಾತ್ರೆ ಯಾರು ತೊಳ್ಕೊಟ್ಬಿಟ್ರೆ ಅದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಅದೊಂದು ಕೆಲಸ ಮಾಡಿದೆ ಅಷ್ಟೇ. ನಾನು ಆಗಲೇ ಹೇಳಿದ್ನಲ್ಲ ಸ್ವಲ್ಪ ಬ್ಯಾಂಕ್ ಹತ್ರ ಹೋಗ್ಬೇಕು ಅಂತ. ರೆಡಿ ಆಗಿದ್ದಾಯಿತು. ಸೊ ಹೋಗ್ಬೇಕು ಇವಾಗ ಬ್ಯಾಂಕ್ ಹತ್ರ. ಟಿಫನ್ ಮಾಡ್ಕೊಂಡು ಹೋಗ್ತೀವಿ. ಟೈಮ್ ಆಗಲೇ 10:30 ಆಗಿದೆ ಅನಿಸುತ್ತೆ. ಸೊ ಬೇಗ ಹೋಗಬೇಕು, ತುಂಬ ಕೆಲಸ ಇದೆ, ಮುಗಿಸ್ಕೋಬೇಕಲ್ಲ. ಸೊ ಹೋಗೋಣ ಬನ್ನಿ. ಮುದ್ದೆ ಮಾಡೋಣ ಅಂದ್ಕೊಂಡೆ, ಅನ್ನ ಸಾಂಬಾರು ಆಗೈತೆ. ಮುದ್ದೆ ಮಾಡೋಣ ಅಂದ್ಕೊಂಡೆ, ಟೈಮ್ ಸಿಕ್ಕಿಲ್ಲ, ಮಾಡಲ್ಲ ಇವಾಗ, ರಾತ್ರಿಗೆ ಮಾಡ್ತೀನಿ. ಚಿನ್ಮಯಿ ಬೆಳಗ್ಗೆ ಹೊತ್ತು ಏನಾದರೂ ತಿಂದ್ಬಿಡ್ತಾನೆ ಅಂದರೆ ಒಂದು 9 ಗಂಟೆ ಟೈಮಲ್ಲಿ. ಸೊ ಇವತ್ತು ಲೇಟ್ ಆಯಿತು ಅವನಿಗೆ. ಏನಾಗಲ್ಲ, ಒಂದು ಸತಿ ಲೇಟ್ ಆದರೆ ಏನಾಗಲ್ಲ, ಅಡ್ಜಸ್ಟ್ ಮಾಡ್ಕೊತಾನೆ. ಸೊ ದಟ್ಸ್ ಫೈನ್. ಹಾಗಾಗಿ ಬೆಳಗ್ಗೆನೇ ಅಡುಗೆ ಮಾಡಿಬಿಟ್ಟಿರ್ತಲ್ಲಮ್ಮ, ಅದನ್ನೇ ಇಕ್ಕೊಡ್ತಾಯಿದ್ದೆ. ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ, ಟೈಮ್ ಆಗಲಿಲ್ಲ, ನನಗೂ ಟೈಮ್ ಆಗಿತ್ತು. ನನ್ನದೇ ಇದು ಮಿಸ್ಟೇಕು, ನಾನು ಲೇಟಾಗಿದ್ದಿದ್ದೆ, ಸ್ವಲ್ಪ ಲೇಟ್ ಆಯಿತು ಅಡುಗೆ ಎಲ್ಲನೂ. ಸೊ ಅಮ್ಮನಿಗೂ ಬಿಸಿ ಬಿಸಿ ಹಾಕ್ಕೊಟ್ಟೆ, ಸ್ವಲ್ಪ ಜಾಸ್ತಿನೇ ಬಿಸಿ ಇತ್ತು, ಆರಿಸ್ಕೊಂಡು ತಿನ್ನಪ್ಪ ಅಂತ ಹೇಳಿ ನಾನು ನಾಷ್ಟ ಮಾಡಿಬಿಟ್ಟು ಹೋಗೋಣ ಅಂತೇಳಿ ನಾನು ಎಲ್ಲ ಹಾಕ್ಕೊಳ್ತಾ ಇದ್ದೆ ತಟ್ಟೆಗೆ. ಏನಾಗ್ಬಿಡುತ್ತೆ ಅಂದರೆ ಇವಾಗ ಅಟ್ಲೀಸ್ಟ್ ನನ್ನ ಮಗನ ಜೊತೆ ಕೂತ್ಕೊಂಡು ಟಿಫನ್ ಮಾಡ್ತೀನಿ. ಮುಂಚೆ ಅದು ಟೈಮ್ ಸಿಗ್ತಾ ಇರಲಿಲ್ಲ ನನಗೆ. ಇವಾಗ ಅದೆಲ್ಲ ಮಿಸ್ ಮಾಡ್ಕೊತಿದ್ದೆ ಅಂತ ಅನಿಸುತ್ತೆ ನನಗೆ. ಒಂದು ಟೈಮ್ ಆದರೂ ನನ್ನ ಮಗನ ಜೊತೆ ಕೂತ್ಕೊಂಡು ಊಟ ಮಾಡ್ತೀನಿ. ಇವಾಗ 2 ಟೈಮ್ ತಿಂತಿದ್ದೀನಿ. ಸೊ ಅದೇ ನನಗೆ ಖುಷಿ ಹೇಳ್ಬೇಕಂದ್ರೆ. ನನ್ನ ಜೊತೆ ಕೂತ್ಕೊಂಡು ಊಟ ಮಾಡ್ತಾನಲ್ಲ, ಅದೇ ಒಂದು ಪ್ರೌಡ್ ಫೀಲ್ ಆಗುತ್ತೆ ನನಗೆ. ಇಲ್ಲೂ ಅಷ್ಟೇ, ನಾನು ಅವನು ಕೂತ್ಕೊಂಡು ಊಟ ಮಾಡಿದ್ವಿ. ಅವನೇನಂದರೆ ನಾನು ಮನೆ ತವಿದ್ರೆ ಅವ್ನು ನನ್ನ ಜೊತೆನೇ ಕೂತ್ಕೊಂಡು ಊಟ ಮಾಡಬೇಕು. ನನ್ನ ಒಟ್ಟಿನಲ್ಲಿ ಎಲ್ಲದಕ್ಕೂ ಅಮ್ಮ ಅಮ್ಮ ಅಂತಿರ್ಬೇಕು, ಆ ಥರ. ನಾನು ಇಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊತಾನೆ. ನಾವು ಎಲ್ಲನೂ ಒಂದು ಇದಕ್ಕೆ ಹೋಗಿದ್ವಿ, ಶಿವಗಂಗೆ ಬ್ಯಾಂಕಿಗೆ ಹೋಗಿದ್ವಿ. ಸೊ ಬೇಗನೆ ಹೊರಟ್ವಿ. ಬಸ್ಸಲ್ಲಿ ಹೋದ್ವಿ ಇವತ್ತು, ಗಾಡಿ ತಗೊಂಡೋಗ್ಲಿಲ್ಲ. ಯಾಕಂದ್ರೆ ಅಪ್ಪ ಗಾಡಿ ತೊಗೊಂಡೋಗ್ಬಿಟ್ಟಿತ್ತು ಕೆಲಸಕ್ಕೆ. ಬಸ್ಸಲ್ಲೇ ಹೋದ್ವಿ. ಆಗಲಿ ಸುಮಾರು ದಿವಸ ಆಗಿಬಿಟ್ಟಿತ್ತು ನಾನು ಬಸ್ಸಲ್ಲಿ ಓಡಾಡಿ. ಸೊ ಹೋಗಿದ್ದ ಕೆಲಸ ಆಗಲಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ. ನಮ್ಮಮ್ಮ ಮಾತ್ರೆ ತೊಗೊಂಡು ಒಳ್ಳೆ ಟ್ಯಾಬ್ಲೆಟ್ ಬೇಕಿತ್ತು, ಬಿಕಾಸ್ ಅವ್ರಿಗೆ ಕೆಮ್ಮಾಗೈತೆ. ಹಾಗಾಗಿ ಟ್ಯಾಬ್ಲೆಟ್ ತೊಗೊಂಡು ಇಲ್ಲಿ ನಮ್ಮ ದೊಡ್ಡಮ್ಮವ್ರದ್ದು ಅಂಗಡಿ ಐತೆ, ದೊಡ್ಡಮ್ಮನ ಮಾತಾಡ್ಸ್ಕೊಂಡು ಹೋಗೋಣ ಬಾ ಅಂತ ಹೇಳಿ ಕರ್ಕೊಂಡು ಬಂದು ಕುಡಿದು ದೊಡ್ಡಮ್ಮನ ಜೊತೆ ಸ್ವಲ್ಪ ದೊಡ್ಡಪ್ಪನ ಜೊತೆ ಮಾತಾಡಿಕೊಂಡು ನಾವು ಹೊರಟು ಮನೆ ತಕ್ಕ ಬಂದ್ವಿ. ಮನೆಗೆ ಬಂದರೆ ಮಗ ಎಲ್ಲ ಮನೆಯೆಲ್ಲ ಅಂಟ್ಕೊಂಡು ಕುಂತಿದ್ದ, ತಟ್ಟೆನೂ ಎತ್ತಿಕ್ಕಿರಲಿಲ್ಲ. ಆಲ್ಮೋಸ್ಟ್ ನಾನು ಬಂದಿದ್ದು 1 ಗಂಟೆ ಅನಿಸುತ್ತೆ, ಹೋಗಿದ್ದು 10 ಗಂಟೆ, ಬಂದಿದ್ದು 1 ಗಂಟೆ. ತಟ್ಟೆ ಅಲ್ಲೇ ಇತ್ತು. ಹೆಂಗೋ ಹುಷಾರಾಗಿ ಮನೇಲಿದ್ನಲ್ಲ, ಅದೇ ಖುಷಿ. ಮಾವನಣ್ಣು ತಿನ್ಬರ್ರಿ ಅಂತ ಎಬ್ಬಿಸ್ತು, ಬಟ್ ನನಗಿಷ್ಟ ಆಗಲಿಲ್ಲ. ಇಲ್ಲಿ ಮನೆ ತವ ಏನಾದರೂ ಒಂದು ಮಾರ್ಕೊಬಂದರೆ ತರಕಾರಿಗಳು ಈ ಥರ ಏನಾದರೂ ಒಂದು ಮಾರ್ಕೊಬಿಟ್ರೆ ಇಲ್ಲೇ ತೊಗೊಂಬಿಡ್ತೀನಿ. ಸಂತೆಗೆ ಏನು ಡಿಪೆಂಡಿವ್ ಆಗೋಲ್ಲ ನಾನು. ಹಂಗೆ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮಾರ್ಕೊಬಂತು, ತೊಗೊಂಡೆ. ಇನ್ನೊಂದು ನಾನು ಹೇಳಿದ್ನಲ್ಲ ಮಾವಿನಣ್ಣು ನನಗಿಷ್ಟ ಆಗಿಲ್ಲ ಅಂತ ಹೇಳಿ, ಮಾವಿನಣ್ಣು ತೊಗೊಂಡು ಬರೋಣ ಅಂತಲೇ ಕಿತ್ಕೊಂಬರೋಣ, ಮರದಲ್ಲೇನೋ ಹಣ್ಣಿದ್ರೆ 1-2 ಅಂತೂ ಆಬ್ವಿಯಸ್ಲಿ ಸಿಕ್ಕತ್ತಲ್ಲ. ಸೊ ತಗೊಂಡು ಬರೋಣ ಕಿತ್ಕೊಬರೋಣ ಅಂತಲೇ ಹೋದೆ. ನೋಡಿದ್ರೆ ನನಗೊಂದು ಸಿಕ್ಕಲಿಲ್ಲ. ಹೇಳ್ಬೇಕಂದ್ರೆ ಅಮ್ಮನಿಗೊಂದು ಸಿಕ್ತು, ಅದೊಂದೇನೇನೆ ನಾವು ಹುಡುಕ್ತಾ ಇರೋದು. ಇಲ್ಲ ಆಮೇಲೆ ನೋಡ್ತಾ ಇಲ್ಲ,
ಮರದ ಮೇಲೆ ಹಣ್ಣು ಹುಡುಕ್ತಾ ಇದ್ದೀವಿ. ಸೊ ಸಿಗ್ತಾ ಇಲ್ಲ ನಮಗೆ ಅಷ್ಟೇ. ನೋಡ್ತಾ ಇರೋದು ನಾನು ಕಿತ್ಕೊಂಡ್ಬರ್ತೀನಿ. ಇದು ಹಾಂ ನೀನೇ ಕಿತ್ಬಿಟ್ಟಲ್ಲ. ಒಂದು ನಮ್ಮ ಪುಣ್ಯಕ್ಕೆ ಮರದ ಮೇಲೆ ಹಣ್ಣು ಸಿಕ್ತು ಆಯಿತಾ. ಬಿಡೋ ಅದು ಹಣ್ಣಾಗಿಲ್ಲ ಬಿಡು. ಸೊ ಹುಡುಕ್ತಾ ಇದ್ದೀವಿ, ಮರದ ಹಣ್ಣು ಸಿಗ್ತಾ ಇಲ್ಲ ನಮಗೆ. ನೋಡಿ ಹಣ್ಣೇ ಸಿಗ್ತಾ ಇಲ್ಲ. ಇದಿದೆ ಅನಿಸುತ್ತೆ ಬಟ್ ಎಟ್ಕಲ್ಲ ಅದು. ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಬಟ್ ಎಟ್ಕಲ್ಲ. ಮರ ನೋಡಿ ಎಷ್ಟು ಇದರಲ್ಲಿದೆ. ಸೊ ಎಟ್ಕಲ್ಲ. ಅಲ್ಲಿ ಅಮ್ಮ ಹುಡುಕ್ತೈತೆ. ಒಂದಾದರೂ ಬೇಕು ಮರದಣ್ಣು. ಇಷ್ಟ ಆಗ್ಬಿಟ್ಟೈತೆ ತಿನ್ನಬೇಕು. ಸೊ ಹಂಗಾಗಿ ಹಾಂ ಇಲ್ಲ ಬಿಡು, ಅದ್ಯಾವುದು ಮರದಣ್ಣಲ್ಲ. ಇವ್ನು ನಮ್ಮ ಚಿಕನ್ ಕೊಳ್ತಾಗಿರೋ ಹಣ್ಣು ಅಂತಿದ್ದ ನಾವು. ಇಲ್ಲ ಬಿಡು, ಇಲ್ಲಪ್ಪ ಬಿಡು. ಹಾಂ ಒಂದು ಹಣ್ಣು ಸಿಕ್ತು, ಮರದಣ್ಣು. ಅಯ್ಯೋ ಪಪ್ಪಾಯ ಏನು ಹಿಂಗೆ ಆಗ್ಬಿಟ್ಟೈತೆ. ಸೊ ನಾನು 10 days ಆಗಿರ್ಬೋದು ಹೊಲ್ತಕ್ಕೆ ಹೋಗಿ. ಸ್ವಲ್ಪ ಪಪ್ಪಾಯ ಎಲ್ಲ ಹಾಳಾಗ್ಬಿಟ್ಟಿತ್ತು. ನನಗೆ ಅದು ನೋಡಿ ತುಂಬಾ ಬೇಜಾರಾಯಿತು ಹೇಳ್ಬೇಕು. ನನಗೆ ಇಷ್ಟ ಇವೆಲ್ಲ ಸೀಸನಲ್ ಫ್ರೂಟ್ಸ್ ಅಲ್ವಾ, ಇವೆಲ್ಲ ತುಂಬಾ ಇಷ್ಟ ಆಗುತ್ತೆ ನನಗೆ. ಅದು ಸಿಕ್ಕಲಿಲ್ಲ ನನಗೆ. 2 ಹಣ್ಣಾಗ್ಬಿಟ್ಟಿತ್ತು. ಅಟ್ಲೀಸ್ಟ್ ಅಲ್ಲಾದರೂ ಇದ್ದರೆ ಯಾವ್ದಾದ್ರು ಪಕ್ಷಿ ಯಾರು ತಿನ್ಕೊಳುತ್ತೆ, ಇಲಿಗಳು ಯಾವ್ದಾದ್ರು ತಿನ್ಕೊಳ್ತವೆ ಅಂದ್ಬಿಟ್ಟು ನನಗೆ ಎಷ್ಟು ಸಿಕ್ತೋ ಅದನ್ನೇ ಎತ್ಕೊಂಡು ಬಂದೆ. ಇಲ್ಲಿ ಹೊಲ್ತಕ್ಕೆ ಬಂದರೆ ಒಂದು ಅಡ್ವಾಂಟೇಜ್ ಏನಂದರೆ ಸ್ವಲ್ಪ ಹಣ್ಣುಗಳು ಸಿಗುತ್ತೆ. ಯಾಕಂದರೆ ಇವೆಲ್ಲ ನಮ್ಮ ಅಪ್ಪನ ಪ್ರತಿಫಲ, ಶ್ರಮದ ಪ್ರತಿಫಲ ಇವೆಲ್ಲ ಹಾಕಿರೋ ಗಿಡಗಳೆಲ್ಲನೂ. ಇಲ್ಲೊಂದು ಕರ್ಬೇವಿನ ಸೊಪ್ಪಿನ ಗಿಡ ಹಾಕಿತ್ತು. ಬಂದಾಗೆಲ್ಲ ನಾನು ಇಲ್ಲಿ ಕಿತ್ಕೊಂಡ್ಬರ್ತೀನಿ. ಇವತ್ತು ಸ್ವಲ್ಪ ಸಿಕ್ತು, ಕಿತ್ಕೊಂಡಿತ್ತು. ನನಗೊಂದು ವೀಕಿಗೆ ಆಗುತ್ತೆ, ಪರವಾಗಿಲ್ಲ. ಇಲ್ಲ ಅಮ್ಮ ಆಟ ಆಡಿಸ್ತಾ ಇತ್ತು ಅದನ್ನ ಹಿಡ್ಕೊಂಡು. ಅಯ್ಯೋ ನೀ ಬೂಮ್ ಬಾಮ್ ಮಾಡು. ನಂಗೆ ಬೂ ಬಾಮ್ಮ ಕೈಲಿ ಬೂ ಬಾಮ್ ಮಾಡ್ಬಾ. ನನಗೆ ಹೆಂಗೆ ಮಾಡೋದು ಬೂ ಬಾಮು? ನಾನು ಹೆಂಗೆ ಮಾಡಿದ್ವಲ್ಲ ಹಂಗೆ ಮಾಡು. ಮಾಡೋಣ. ಮಾಡು ಹಂಗ. ಏನು ಹೇಳಲ್ವಾ? ಅಷ್ಟೇನಾ? ಕೊಡು, ಅಲ್ಲೇ ಮಶಕ್ ಮಾಡ್ಬೇಡ. ಕೊಡಿ ಸೊಪ್ಪು. ನಮ್ಮದ್ರಲ್ಲಿ ಹುಳಿ ಮಾವಿನಕಾಯಿ ಅಷ್ಟೇ ಇರೋ, ತೋತಾಪುರಿ ಇಲ್ಲ. ಇಲ್ಲಿ ಪರಿಚಯದವ್ರನ್ನ ಕೇಳಿ ಅಲ್ಲೊಂದು 4 ಕಿತ್ಕೊಂಡೆ. ನಂಗೆ ಮಾವಿನಕಾಯಿ ತಿನ್ನಬೇಕು ಅನ್ನಿಸ್ತಾ ಇತ್ತು. ಇವೆಲ್ಲ ಸೀಸ್ನಲ್ ಫ್ರೂಟ್ಸ್ ಹೇಳಿದ್ನಲ್ಲ, ಸಿಕ್ಕಿದಾಗ ತಿನ್ಬಿಡ್ಬೇಕು. ಇನ್ನು ಕೆಮ್ಮು ಬರುತ್ತೆ ಇವೆಲ್ಲ ನೋಡಬಾರ್ದು. ಅದರದ್ದೇ ಆದ ಒಂದು ಹೆಲ್ತ್ ಬೆನಿಫಿಟ್ಸ್ ಅಂತೂ ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ಕೆಮ್ಮು ಬಂದರೆ ಮಾತ್ರೆ ನುಂಗಿದ್ರೆ ಆಯಿತು ಅಲ್ವಾ, ಅದಕ್ಕೆ ಆಲ್ಟರ್ನೇಟ್ ಅಂತೂ ಇದ್ದೇ ಇರುತ್ತೆ. ಹಂಗಂತ ತಿಂದಂಗೆ ಇರೋಕ್ಕಾಗಲ್ಲ. ನಾನಂತೂ ನನ್ನ ಮಗುಗೆ ತಿನ್ನಿಸ್ತೀನಿ ಹೇಳ್ಬೇಕಂದ್ರೆ. ಕೆಮ್ಮು ಬಂದರೂ ಅಷ್ಟೇ, ನೆಗಡಿ ಆದರೂ ಅಷ್ಟೇ, ಒಂದು ಮಾತ್ರೆ ನುಂಗಿದ್ರು ಹೋಗುತ್ತೆ, ಇಲ್ಲ ಹಾಸ್ಪಿಟಲ್ಗೆ ಹೋದ್ರೂ ಹೋಗುತ್ತೆ, ತಿನ್ನು ಮಗನೆ ಅಂತೇಳಿ ತಿಂದಿದ್ದೆಲ್ಲ ಆಯಿತು. ಇನ್ನು ಅಡುಗೆ ಮನೆ ಕಡೆಗೆ ಬರಲೇಬೇಕು. ಸಾಂಬಾರೆಲ್ಲ ಇತ್ತು, ನಾನೇನು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡೆ. ಅಪ್ಪ ಇಲ್ಲ ನನಗೆ 2 ಮುದ್ದೆ ಮಾಡಿಕ್ಬಿಡಮ್ಮ ಸಾಕು, 1 ಮುದ್ದೆ ಮಾಡಿಕ್ಬಿಟ್ಟು ಸಾಕು ಅಂತು. ಸರಿ ಅಮ್ಮನೂ ನನಗೊಂದು ಮುದ್ದೆ ಬೇಕು ಅಂತು. 2 ಮುದ್ದೆ ಮಾಡಿಬಿಡೋಣ ಅಂತೇಳಿ. ನಂಗೆ ಹುಳಿ ಸಾರು ತಿನ್ನೋಕ್ಕಾಗ್ತಾಯಿಲ್ಲ, ಅದಕ್ಕೆ ಸ್ವಲ್ಪ ಹಸೆಗೊಜ್ಜು ಕ್ಯೂಚ್ಕೊಳ್ಳೋಣ ಅಂಥೇಳಿ ಟೊಮೆಟೊನೂ ಮೆಣಸಿನ್ಕಾಯಿ ಬೇಯಿಸ್ಕೊಂಡೆ. ನಾನು ಬೇಯಿಸ್ಕೊಂಡು ಅಷ್ಟೊತ್ತಿಗೆ ನನ್ನ ಮಗ ಮುದ್ದೆ ತಿರುತ್ತೀನಿ ಅಂತ ಬಂದ. ಅವನ್ನ ಆ ಕಡೆಗೆ ಕಳಿಸ್ಬಿಟ್ಟು ನಾನಿಲ್ಲಿ ಮುದ್ದೆ ತಿರುವಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮನೇಲಿ ಏನಂದರೆ ಮುದ್ದೆ ಗಂಟಾಗಬಾರ್ದು. ನಮ್ಮಪ್ಪನಿಗೆ ಬೇಸಿಕಲಿ ಅವ್ರಿಗೆ ಗಂಟಾದರೆ, ಇಲ್ಲ ಮುದ್ದೆನಲ್ಲಿ ಕೂದಲು ಈ ಥರ ಎಲ್ಲ ಸಿಕ್ಕಿದ್ರೆ ಥರ ವಾಕ್ಲಿಕ್ಕೆ ಮಾಡ್ಕೊಳುತ್ತೆ. ನಮ್ಮಪ್ಪ ಊಟ ಮಾಡಲ್ಲ. ಸೊ ಹಂಗಾಗಿ ನಮ್ಮಮ್ಮನೋ ಇಬ್ಬರಲ್ಲೊಬ್ಬರು ಮುದ್ದೆ ತಿರುತ್ತೀವಿ. ಕೆಲವರು ಗಟ್ಟಿ ಮುದ್ದೆ ತಿರುತ್ತಾರೆ. ನಮಗೆ ಗಟ್ಟಿ ಮುದ್ದೆ ಮಾಡೋದಂತೂ ನನಗಂತೂ ನುಂಗೋಕ್ಕೆ ಕಷ್ಟ. ನಮ್ಮ ಮನೇಲಿ ಇದೇ ಥರನೇ ರೂಢಿ ಮಾಡಿಬಿಟ್ಟವ್ರೆ ನಮಗೆ. ತೆಳ್ಳಗೆ ಮುದ್ದೆ ಮಾಡಬೇಕು, ಗಂಟಿಲ್ದಂಗೆ ತಿರುಬೇಕು ಅಂತ. ಸೊ ನಮಗೂ ಅದೇ ಬಂದ್ಬಿಟ್ಟೈತೆ. ನನಗೊಂಚೂರು ಗಂಟಿದ್ರೂ ತಿನ್ನೋಕ್ಕಾಗಲ್ಲ, ಒಂಚೂರು ಗಟ್ಟಿ ಆದ್ರೂ ನುಂಗೋಕ್ಕಾಗಲ್ಲ. ನನ್ನ ಮಗಂಗೂ ನಾನು ಅದೇ ರೂಢಿ ಮಾಡಿಬಿಟ್ಟಿದ್ದೀನಿ. ಅಷ್ಟೆಲ್ಲ ಕಷ್ಟಪಟ್ಟು ನಾನು ಮುದ್ದೆ ಮಾಡಿದ್ದೀನಿ. ನನ್ನ ಇಕ್ಕೊಂಡು ತಿಂದಾಗ ಸ್ವಲ್ಪ ಕೋಪ ಬಂತು, ಬೈದೆ. ನೈಟ್ ಹೊತ್ತಾದರೂ ಮುದ್ದೆ ತಿನ್ನೋ ನೀನು ಅಂತ ಹೇಳಿ. ಅವನಾದರೂ ತಿನ್ನಲಿಲ್ಲ. ಸರಿ ಅಂದ್ಬಿಟ್ಟು
ನಾನಿಲ್ಲಿ ಒಂದೆರಡು ಸಂಡಿಗೆನೂ ಹಪ್ಳನೂ ಕರ್ಕೊಳೋಣ ಅಂತೇಳಿ ಕರಿತಾ ಇದ್ದೆ. ಹುಳಿಸಾರು ನನಗಂತೂ ಈ ತರಕಾರಿ ಹಾಕಿದ್ದು ಹುಳಿಸಾರಂತೂ ನಿಜ ತಿನ್ನೋಕ್ಕಾಗ್ತಾಯಿಲ್ಲ. ತರಕಾರಿ ವೇಸ್ಟ್ ಆಗಿಬಿಡುತ್ತಲ್ವ, ಮನೇಲಿ ಮಕ್ಳು ಯಾರು ತಿಂತಾರೆ ಅಂತೇಳಿ ಮಾಡಿದ್ದಾಯಿತು. ಇಲ್ಲೆಲ್ಲ ಸಂಡಿಗೆ ಕರ್ಕೊಂಡೆ ನಾನು. ನೈಟ್ ಊಟ ಮಾತ್ರ ಅಪ್ಪನೂ ಇರ್ತಾರೆ ಜೊತೇಲಿ. ಸೊ ಅದೊಂದು ನಮಗೆ ಖುಷಿ ಹೇಳಬೇಕು ಅಂದರೆ. ಇಲ್ಲ ಅಮ್ಮನೂ ಅಪ್ಪನೇ ಕ್ಯೂಚ್ ಕೊಡ್ತು, ಅಮ್ಮ ಇಲ್ಲಿ ಸುಮ್ಮನೆ ಶಾಸ್ತ್ರ ಮಾಡ್ತಾಯಿದ್ವಿ ಸೌಟ್ ಆಡಿಸ್ಕೊಂಡು. ಸೊ ನಾನು ಎಲ್ಲ ಊಟ ಕೊಟ್ಬಿಡೋಣ ಅಂತೇಳಿ ಎಲ್ಲ ಈಚಿಟ್ಕೊಬಿಟ್ಟೆ. ನಾನು ಏನು ಮಾಡ್ತೀನಿ ಅಂತ ಅಂದರೆ ಅಗ್ಗಗ್ಲೇ ಎದ್ದೋಡಾಡಲ್ಲ. ಇದು ಕೆಲವೊಂದು ವಿಚಾರನ ಕೆಲವೊಬ್ಬರ ಹತ್ರ ಕಲ್ತಿದ್ದೀವಲ್ಲ. ಅಗ್ಗಗ್ಲೇ ಓಡಾಡಬಾರ್ದು ಅಂತ ಹೇಳ್ತಾರೆ. ಎಲ್ಲರ ಜೊತೆಯಲ್ಲಿ ಕೂತ್ಕೊಂಡು ಒಂದು ಸತಿ ಊಟ ಮಾಡ್ಕೊಬಿಡ್ಬೇಕು. ನಾವು ಹಿಂಗೆ ಮಾಡೋದು ಹೇಳ್ಬೇಕಂದ್ರೆ, ಎಲ್ಲರೂ ಕೂತ್ಕೊಂಡು ಊಟ ಮಾಡ್ಕೊಂಬಿಡ್ತೀವಿ. ಅದು ಬೆಸ್ಟು ನಮಗೆ. ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಊಟ ಇಕ್ಕೊಂಡು ಊಟ ಮಾಡ್ತಾರೆ. ಹಂಗಾಗಿ ನಾವು ಹಿಂಗೆ ಊಟ ಮಾಡೋದು. ಮುದ್ದೆ ಊಟ ಮಾಡೋಣ ಅಂದ್ಬಿಟ್ಟು ಹಸೆಗುಚ್ಚಿದ್ನಲ್ಲ ಇಕ್ಕೊಂಡೆ. ನನಗೊಂದು 4 ತುತ್ತು ನನಗೆ ತಿನ್ನೋಕ್ಕಾಗಲಿಲ್ಲ ಮುದ್ದೆನ. ಗೊತ್ತಿಲ್ಲ ನನಗೆ ಊಟನೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಊಟ ಮಾಡಲೇ ಇಲ್ಲ. ಅಟ್ಲೀಸ್ಟ್ ಮಾವಿನ ಹಣ್ಣಾದರೂ ತಂದಿದ್ನಲ್ವ, ಅದಾದರೂ ತಿನ್ನು ಅಂತ ನಮ್ಮಮ್ಮ. ಅದನ್ನೇ ಒಂದು ತಿಂದೆ ಅಷ್ಟೇ. ಬಿಸಿಲಿಗೋ ಏನೋ ಅಂತಲೇ ಗೊತ್ತಿಲ್ಲ, ಊಟ ಅಷ್ಟು ಸೇರಲಿಲ್ಲ. ಇಟ್ಸ್ ಓಕೆ, ಮಾವಿನ ಹಣ್ಣು ತಿಂದು ಸುಮ್ಮನಾದೆ. ಸೊ ಆಲ್ರೆಡಿ ಟೈಮ್ ಆಗಿದೆ ಅಲ್ವಾ. ವ್ಲಾಗ್ ನೋಡಿರ್ತೀರ, ಇಷ್ಟ ಆಗಿರುತ್ತೆ ನಿಮಗೆ. ಪಾಪ ಚಿನ್ಮಯಿ ಸಖತ್ ಟಯರ್ಡ್ ಆಗಿದ್ದ. ಯಾಕೆಂದರೆ ಚೆನ್ನಾಗಿ ಆಟ ಆಡ್ಬಿಟ್ಟಿದ್ದ. ಇವತ್ತು ಹೊಲ್ತಕ್ಕೆಲ್ಲ ಹೋಗಿದ್ವಲ್ವ, ಚೆನ್ನಾಗಿ ಆಟ ಆಡ್ಬಿಟ್ಟಿದ್ದಾನೆ. ತುಂಬ ಸಾಕಾಗ್ಬಿಟ್ಟಿದ್ದ. ಮಲಗಿಸ್ತಾ ಇದ್ದೆ ಪಾಪ ಅವನ್ನ, ಡಿಸ್ಟರ್ಬ್ ಮಾಡೋದು ಬೇಡ ಅಲ್ಲ. ಸೊ ಹಂಗಾಗಿ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ, ಇನ್ನೊಂದು ವ್ಲಾಗ್ ಜೊತೆ, ಇನ್ನೊಂದು ವೈಬ್ ಜೊತೆ. ಸರಿ, ಬಾಯ್.